ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆಯ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಸಿಎಂ ಬದಲಾಗಬೇಕು, ಬದಲಾಗೋದಿಲ್ಲ, ನಾನ್ ಸಿಎಂ ಆಗ್ತೀನಿ, ಅವ್ರಾಗಬೇಕು, ಇವ್ರಾಗಬೇಕು, ಈ ಥರದ್ದೆಲ್ಲ ಆಗ್ತಾ ಇದೆ. ಸೊ ಸುಮಾರು ತಿಂಗಳಿಂದಲೂ ಕೂಡ ಈ ಬೆಳವಣಿಗೆ ಆಗ್ತಾ ಇದ್ರೂ ಇತ್ತೀಚೆಗೆ ತ್ವರಿತಗತಿಯಲ್ಲಿ ಇನ್ನೊಂದಷ್ಟು ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಆ ಪೈಕಿ ಇವತ್ತು 20 ಕಾಂಗ್ರೆಸ್ನ ಶಾಸಕರುಗಳು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಸೊ ಈ ಟೈಮಲ್ಲಿ ವಿದೇಶಕ್ಕೆ ಹೋಗ್ತಾ ಇರೋದಿದೆಯಲ್ಲ, ಇದು ಸಾಕಷ್ಟು ರೀತಿಯಾದಂಥ ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಈ ಟೈಮಲ್ಲಿ ಯಾಕೆ ಹೋಗ್ತಾ ಇದ್ದಾರೆ, ಇದು ನಿಜವಾಗ್ಲೂ ಯಾವುದಾದ್ರೂ ಒಂದು ವರದಿ ಅಧ್ಯಯನ ವಿಚಾರಕ್ಕೆ ಹೋಗ್ತಾ ಇದ್ದಾರಾ, ಒಂದು ಇಲಾಖೆಗೆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆಯೇ ಅಧ್ಯಯನಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಇನ್ನೇನಾದ್ರೂ ಪ್ಲಾನ್ ಮಾಡಿಕೊಂಡು ತಂತ್ರಗಾರಿಕೆ ಮಾಡಿಕೊಂಡು ಇಲ್ಲೆಲ್ಲೂ ನಾವು ಮಾತುಕತೆ ಮಾಡೋದಕ್ಕಾಗಲ್ಲ, ಅಥವಾ ಇಲ್ಲೆಲ್ಲೂ ನಾವು ಚರ್ಚೆ ಮಾಡೋದಕ್ಕಾಗಲ್ಲ, ಇಲ್ಲಿ ಮಾಧ್ಯಮಗಳ ಕಣ್ಣಿಗೆ ಬೀಳ್ತೀವಿ, ಅಥವಾ ಬೇರೆ ಬೇರೆ ಥರದ ಮೆಸೇಜ್ ಪಾಸ್ ಆಗುತ್ತೆ, ಅದ್ರ ಬದಲು ನಾವು ವಿದೇಶಕ್ಕೆ ಹೋಗೋಣ, ಅಲ್ಲಿ ಕೂತು ಮಾತಾಡೋಣ, ಅಲ್ಲೇನೋ ಒಂದು ಪ್ಲಾನ್ ಮಾಡ್ಕೊಂಡು ಬರೋಣ, ಸ್ಟ್ರಾಟಜಿ ಮಾಡ್ಕೊಂಡು ಬರೋಣ, ಅಥವಾ ಅಲ್ಲಿಂದ ಇಲ್ಲಿ ಅದನ್ನ ಇಂಪ್ಲಿಮೆಂಟ್ ಆಗೋ ಥರ ಮಾಡೋಣ, ಈ ಥರದ್ದೇನಾದ್ರೂ ಪ್ಲಾನ್ ಅಲ್ಲಿ ಇದ್ದಾರಾ ಅನ್ನೋದು ಒಂದು ಅನುಮಾನ, ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸೊ ನಾಯಕತ್ವ ಬದಲಾವಣೆ ಚರ್ಚೆ ನಡುವೆನೆ MLCಗಳು ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇರೋದು, ಇದು ನಿಜವಾಗ್ಲೂ ಅಧ್ಯಯನಕ್ಕೋ ಅಥವಾ ವೈಯಕ್ತಿಕ ಪ್ರವಾಸಕ್ಕೋ ಅನ್ನೋ ಪ್ರಶ್ನೆ ರಾಜ್ಯದ ಜನತೆಯಲ್ಲಿ ಹುಟ್ಕೊಳ್ತಾ ಇದೆ. ಸೊ ಕುತೂಹಲ ಕೆರಳಿಸ್ತಾ ಇದೆ ಈ ಒಂದು ಡೆವಲಪ್ಮೆಂಟ್. ರಾಜ್ಯ ಕಾಂಗ್ರೆಸ್ನಲ್ಲಿ 20 ಹೆಚ್ಚು ಕಾಂಗ್ರೆಸ್ನ ಶಾಸಕರ ತಂಡ ಇವತ್ತು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ವಿದೇಶ ಪ್ರವಾಸ ಕುರಿತು ಪರ ಮತ್ತು ವಿರೋಧದ ಚರ್ಚೆಗಳು ಶುರುವಾಗಿದೆ. ಸೊ ಕೆಲವರು ಹೋಗ್ಲಿ ಬಿಡಿ, ಹೋಗಂಗಿಲ್ವಾ, ಏನಾಗ್ಬಿಡುತ್ತೆ ಹೋದ್ರೆ, ಅದು ಅವ್ರವ್ರ ವೈಯಕ್ತಿಕ ವಿಚಾರ. ಶಾಸಕರುಗಳೆಲ್ಲ ಒಟ್ಟಿಗೆ ಹೋಗೋದು, ಅವ್ರು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅದ್ರಲ್ಲಿ ತಪ್ಪೇನು, ಅದ್ರಲ್ಲಿ ಯಾಕೆ ತಪ್ಪು ಹುಡುಕ್ತಾ ಇದ್ದೀರಾ ನೀವು ಅಂತ ಕೆಲವ್ರ ಪ್ರಶ್ನೆ. ಇನ್ನು ಕೆಲವರು ಈ ಟೈಮಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲ ಶಾಸಕರುಗಳು ಹೋಗ್ಬಿಟ್ರೆ ಹೆಂಗೆ ಅನ್ನೋದು ಇನ್ನು ಕೆಲವರ ಪ್ರಶ್ನೆ ಆಗಿದೆ. ಇನ್ನು ರಾತ್ರಿ 8 ಗಂಟೆಗೆ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ತೆರಳೋದಕ್ಕೆ ಶಾಸಕರುಗಳು ಸಜ್ಜಾಗಿದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರ ಗುಂಪಿನಲ್ಲಿ ಗುರುತಿಸಿಕೊಂಡವರೇ ಹೆಚ್ಚಾಗಿರೋದು ಕುತೂಹಲ ಕಾರಣ ಆಗ್ತಾ ಇರೋದು. ಕಾಂಗ್ರೆಸ್ನಲ್ಲಿ 3 ಗುಂಪಿದೆ. ಒಂದು CM, ಇನ್ನೊಂದು DCM, ಮತ್ತೊಂದು ತಟಸ್ಥ. ನಿಮ್ಮಿಬ್ರು ಸಹವಾಸಕ್ಕೂ ಬರಲ್ಲ, ಏನಾಗತ್ತೆ ನೋಡೋಣ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅನ್ನೋ ಥರದ್ದು ಇದೆ. ಆದರೆ ಇವಾಗ ಹೋಗ್ತಿದ್ದಾರಲ್ಲ ಆಸ್ಟ್ರೇಲಿಯಾಕ್ಕೆ, ವಿದೇಶಕ್ಕೆ ಅಂತ ಹೋಗ್ತಾ ಇದ್ದಾರಲ್ಲ, ಆಲ್ಮೋಸ್ಟ್ ಬಹುತೇಕರು ಸಿದ್ದರಾಮಯ್ಯನವ್ರ ಗುಂಪಿನಲ್ಲಿ ಕಾಣಿಸ್ಕೊಂಡವರೇ ಇರೋದು. ಸೊ ಹಾಗಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಶಾಸಕರು ಮಾರ್ಚ್ 1ರಂದು ಬೆಂಗಳೂರಿಗೆ ರಿಟರ್ನ್ ಆಗ್ತಾರೆ. ವಿದೇಶ ಪ್ರವಾಸಕ್ಕೆ ತೆರಳ್ತಾ ಇರುವಂತಹ ತಂಡದಲ್ಲಿ ಪರಿಷತ್ನ ಸದಸ್ಯರು ಕೂಡ ಇದ್ದಾರೆ ಅಂತ ಮೂಲಗಳು ಹೇಳ್ತಾ ಇದೆ. ಮೂಲಗಳ ಪ್ರಕಾರ ಕೃಷಿ ಕುರಿತಾಗಿ ಅಧ್ಯಯನ ಮಾಡುವ ಸಲುವಾಗಿ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿದೆ. ಆದರೆ ಶಾಸಕ ಹಂಪನಗೌಡ ಬಾದರ್ಲಿ ವೈಯಕ್ತಿಕ ಖರ್ಚಿನಲ್ಲಿ, ಸ್ವಂತ ಖರ್ಚಿನಲ್ಲಿ ಪ್ರವಾಸಕ್ಕೆ ಹೋಗ್ತಾ ಇದ್ದೇವೆ, ಆದರೆ ಇಲಾಖೆಯ ಅಧ್ಯಯನ ಪ್ರವಾಸ ಎಂಬ ವಿಚಾರ ಯಾಕೆ ಬಂತೋ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಅಧ್ಯಯನಕ್ಕೆ ಅಂತ ಹೇಳ್ತಾ ಇದ್ರು, ಅವರೇ ಕ್ಲಾರಿಟಿ ಕೊಡ್ತಾ ಇದ್ದಾರೆ, ನಾವು ಹೋಗ್ತಾ ಇರೋದು ನಮ್ಮ ಸ್ವಂತ ಖರ್ಚಿನಲ್ಲಿ, ಯಾಕೆ ಈ ತರ ಹೇಳ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ ಅಂತ ಅವರು ಸ್ವಂತ ದುಡ್ಡನ್ನ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಫ್ಯಾಮಿಲಿ ಅವರು, ಫ್ರೆಂಡ್ಸು, ಕೊಲೀಗ್ಸು ಎಲ್ಲ ಒಟ್ಟೊಟ್ಟಿಗೆ ಹೋಗಲ್ವಾ, ಒಂದು ಟ್ರಿಪ್ ಹೋಗ್ಬಿಡೋಣ, ಒಂದು ಲಾಂಗ್ ಟ್ರಿಪ್ ಹೋಗ್ಬಿಟ್ಟು ಬರೋಣ, ಸಿಕ್ಕಾಪಟ್ಟೆ ದಿನ ಆಯಿತು, ಎಂಜಾಯ್ಮೆಂಟ್ ಇಲ್ಲ, ರಿಲ್ಯಾಕ್ಸ್ ಬೇಕು ಅಂತ ಅನ್ನಿಸ್ತಾ ಇದೆ, ಒಂದು ಪ್ಲ್ಯಾನ್ ಮಾಡ್ಕೊಂಡು ಒಂದು 5 ಡೇಸೋ ಅಥವಾ 1 ವೀಕೋ ಅಥವಾ ಒಂದು 15 ದಿನನೋ, ದುಡ್ಡಿರೋರೆಲ್ಲ ಆದರೆ ಜಾಸ್ತಿ ದಿನ ಹೋಗ್ತಾರೆ. ಸೊ ಸಾಮಾನ್ಯ ಜನರು ಆದರೆ ಕರ್ನಾಟಕದಲ್ಲಿ ಪ್ಲ್ಯಾನ್ ಮಾಡ್ಕೊಳ್ತಾರೆ, ಇಲ್ಲಾಂದರೆ ಔಟ್ ಆಫ್ ಸ್ಟೇಟು, ಇಲ್ಲಾಂದರೆ ಈ ಥರ ಔಟ್ ಆಫ್ ಕಂಟ್ರಿ. ಇವ್ರುಗಳು ಹೇಳಿ ಶಾಸಕರುಗಳು ಹೋಗಿ ಬರೋಣ, ಒಂದು ಜಾಲಿ ರೈಡ್ ಹೋಗಿ ಬರೋಣ, ಸ್ವಲ್ಪ ಮನಸ್ಸಿಗೆ ರಿಲ್ಯಾಕ್ಸ್ ಅನಿಸುತ್ತೆ. ನಾವು ಟ್ರಿಪ್ ಹೋಗೋದು ಯಾವಾಗ ಹೇಳಿ, ಒಂದು ಮನಸ್ಸಿಗೆ ರಿಲ್ಯಾಕ್ಸ್ ಬೇಕು ಅನ್ನುವಂಥ ರೀಸನ್ ಇದ್ದಾಗ. ಸೊ ಆ ಥರ ಏನಾದರೂ ಇರ್ಬೋದು. ಸೊ ಅವ್ರು ಹೇಳ್ತಾ ಇರೋದು, ನಮ್ಮ ದುಡ್ಡಲ್ಲಿ ನಮ್ಮ ಖರ್ಚಲ್ಲಿ ನಾವು ಹೋಗ್ತಾ ಇದ್ದೀವಿ, ಏನು ಪ್ರಾಬ್ಲಮ್ಮು ಅಂತ ಕೇಳ್ತಿದ್ದಾರೆ, ಏನು ಹೇಳೋಣ. ಸೊ ಈಗ ಕೆಲವರು ಇದಕ್ಕೆ ಹಿಂದೆ ಸರಿದಿದ್ದಾರಂತೆ. ಈ ಥರದ್ದೆಲ್ಲ ಡ್ರಾಮಾಗಳು ಕ್ರಿಯೇಟ್ ಆಗುತ್ತೆ, ಅನುಮಾನಗಳು ಕ್ರಿಯೇಟ್ ಆಗುತ್ತೆ. ಯಾಕೆ ಬೇಕು, ಆಲ್ರೆಡಿ ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳಿಗಿದೆ, ಅಥವಾ ಆ ಬಣ ಈ ಬಣ ಅನ್ನೋದು ಇದೆ, ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ, ಹೈಕಮಾಂಡ್ ನಾಯಕರು ನೋಡ್ತಾ ಇದ್ದಾರೆ. ಸೊ ಇವಾಗೇನೋ ನಾವು ಟ್ರಿಪ್ ಹೋಗ್ಬಿಡೋದು, ನಾಳೆ ಶಿಸ್ತು ಕ್ರಮ ಅಂತ ಹೇಳೋದು, ಅಥವಾ ಇನ್ನೇನೋ ನೋಟಿಸ್ ಕೊಡೋದು, ಸಹವಾಸವೇ ಬೇಡ ಅಂತ ಇನ್ನು ಕೆಲವರು ನಾವು ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರಂತೆ. ವೀಸಾ ಸಮಸ್ಯೆ ಹಾಗೂ ಹೈಕಮಾಂಡ್ ಕಂಗಣಿಗೆ ಗುರಿಯಾಗ್ತೀವಿ ಎಂಬ ಕಾರಣಕ್ಕೆ ಕೆಲವರು ಶಾಸಕರು ಕೊನೆ ಮೂಮೆಂಟ್ನಲ್ಲಿ ಪ್ರವಾಸದಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವಿದೇಶ ಪ್ರವಾಸವು ರಾಜಕೀಯ ವಲಯದಲ್ಲಿ ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರಿಗ್ಯಾರಿಗೆ ಏನೇನು ಹೇಳಿದ್ದಾರೆ ಅಂತ ನೋಡ್ಬಿಡೋಣ ಕ್ವಿಕ್ ಆಗಿ. ರಾಘವೇಂದ್ರ ಹಿಟ್ನಾಳ್ ಅವರು, ಕೊಪ್ಪಳ ಶಾಸಕರು, ಇವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಂತ ದುಡ್ಡಿನಲ್ಲಿ ಪ್ರವಾಸ ತಪ್ಪಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಸ್ವಂತ ದುಡ್ಡಿನಲ್ಲಿಯೂ ಶಾಸಕರು ವಿದೇಶ ಪ್ರವಾಸ ಮಾಡಬಾರದಾ? ನಾನಂತೂ ಈಗ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇಲ್ಲ, ಆದರೆ ಹೋದ್ರೆ ತಪ್ಪೇನು? ಅಲ್ಲಿನ ಸುಮ್ಮನೆ ಹೋಗಲ್ಲ, ಅಲ್ಲಿನ ಅಭಿವೃದ್ಧಿ ಬಗ್ಗೆ, ಯೋಜನೆಗಳ ಬಗ್ಗೆ ಅಧ್ಯಯನ ಮಾಡಕ್ಕೆ ಹೋಗ್ತೀವಿ ಅಂತ ಹಿಟ್ನಾಳ್ ಅವ್ರು ಹೇಳ್ತಾ ಇದ್ದಾರೆ.
ಯಾಕೆ ಹೋಗ್ಬಾರ್ದಾ? ಅವ್ರವ್ರ ದುಡ್ಡಲ್ಲಿ ಅವ್ರವ್ರು ಹೋಗ್ತಿದ್ದಾರೆ. ಮತ್ತು ನಾವೇನು ಸುಮ್ಮನೆ ಮೋಜು ಮಸ್ತಿಗೆ ಹೋಗ್ತಾ ಇಲ್ಲ. ನಾವು ಹೋಗ್ತಾ ಇರೋದು, ನಾನು ಹೋಗ್ತಾ ಇಲ್ಲ, ನಮ್ಮ ಶಾಸಕರು ಹೋಗ್ತಾ ಇದ್ದಾರೆ. ಅವ್ರು ಹೋಗ್ತಾ ಇರೋದು ಅಲ್ಲಿನ ಅಭಿವೃದ್ಧಿಗಳು. ಇವಾಗ ಒಂದೊಂದು ದೇಶದಲ್ಲಿ ಒಂದೊಂದು ಕೃಷಿಗೆ ಸಂಬಂಧಪಟ್ಟಂತೆ, ರೋಡಿಗೆ ಸಂಬಂಧಪಟ್ಟಂತೆ, ಮೆಟ್ರೋಗೆ ಸಂಬಂಧಪಟ್ಟಂತೆ, ಇನ್ಯಾವುದೋ ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲಿ ಅಪ್ಡೇಟ್ ಇರ್ತಾರೆ ಅಲ್ಲ ಅವ್ರು ನಮಗಿಂತ. ಸೊ ಅದನ್ನು ನಾವು ನೋಡ್ಕೊಂಡು ಬರ್ತೀವಿ. ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು ಹೆಂಗೆ ಅಂತ ನಾವು ಪ್ರಯತ್ನ ಪಡ್ತೀವಿ. ಹೋಗಬಾರ್ದಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇನ್ನು ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಇದು ವೈಯಕ್ತಿಕ, ಯಾರು ತಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶಾಸಕರ ವಿದೇಶ ಪ್ರವಾಸಕ್ಕೂ ರಾಜಕೀಯಕ್ಕೂ ಏನು ಸಂಬಂಧ ಇಲ್ಲ. ಇದು ನಮ್ಮ ವೈಯಕ್ತಿಕ ಪ್ರವಾಸ. ನಮಗೆ ಮುಖ್ಯಮಂತ್ರಿ ಅವರಾಗ್ಲಿ ಉಪಮುಖ್ಯಮಂತ್ರಿ ಅವರಾಗ್ಲಿ ಪ್ರವಾಸಕ್ಕೆ ಹೋಗಿ ಅಂತಲೂ ಹೇಳಿಲ್ಲ, ಹೋಗಬೇಡಿ ಅಂತಲೂ ತಡೆದಿಲ್ಲ. ಸಮಾನ ಮನಸ್ಕರು ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ಗೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಇವ್ರುಗಳಿಗೆ, ಇವ್ರ ನಾಯಕರುಗಳು ತಡೆದಿಲ್ವಂತೆ. ಹೋಗಿ ಅಂತಲೂ ಹೇಳಿಲ್ಲ, ಹೋಗಬೇಡಿ ಅಂತಲೂ ಹೇಳಿಲ್ಲ. ಒಟ್ಟಲ್ಲಿ ಹೋಗೋದು ದೊಡ್ಡ ವಿಚಾರ ಅಲ್ಲ, ಹೋಗ್ತಾ ಇರೋದು ದೊಡ್ಡ ವಿಚಾರ. ಹೋದ್ಮೇಲೆ ಏನಾಗುತ್ತೆ ಅನ್ನೋದು ದೊಡ್ಡ ವಿಚಾರ, ಹೋಗಿ ಬಂದ್ಮೇಲೆ ಏನಾಗುತ್ತೆ ಅನ್ನೋದು ದೊಡ್ಡ ವಿಚಾರ. ಸೊ ನೋಡ್ಬೇಕಾಗತ್ತೆ. ಎಲ್ಲ ಸರಿ ಇದ್ದು ಎಲ್ಲ ಒಟ್ಟಿಗೆ ಹೋಗಿದ್ರೆ ಇದು ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಅಂತ ಅನ್ನಿಸ್ತಿರ್ಲಿಲ್ಲ, ಅಥವಾ ಇವತ್ತು ಚರ್ಚೆನೂ ಆಗ್ತಾ ಇರಲಿಲ್ಲ. ಈಗ ಸಿಎಂ ಬದಲಾವಣೆ ಅಂತ ಇದ್ದಾರೆ, ಆ ಬಣ ಈ ಬಣ ಅಂತ ಇದ್ದಾರೆ. ಇದ್ರ ಮಧ್ಯದಲ್ಲಿ ಹೋಗ್ತಾ ಇರೋದು ಒಂದು ಸ್ವಲ್ಪ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡೋಣ, ಇವತ್ತು ಹೆಂಗೂ ಸಂಜೆ ಹೋಗ್ತಾರೆ, ಇನ್ನು ಮಾರ್ಚ್ 1ಕ್ಕೆ ರಿಟರ್ನ್ ಬರ್ತಾರೆ. ಅಲ್ಲಿವರೆಗೂ ಇನ್ನೇನೇನು ಡೆವಲಪ್ಮೆಂಟ್ ಆಗುತ್ತೆ, ಬಂದ್ಮೇಲೆ ಏನೇನಾಗತ್ತೆ, ಏನು ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಏನು ಸ್ಟ್ರಾಟಜಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡ್ಬೇಕಾಗತ್ತೆ. ಇದ್ರ ಮಧ್ಯದಲ್ಲಿ ಬಿಜೆಪಿಗರು ಬೇರೆ ಒಂದು ಗಂಭೀರವಾದಂಥ ಆರೋಪ ಮಾಡಿದ್ರಲ್ಲ, ಸಿದ್ದರಾಮಯ್ಯನವ್ರ ಬಣದವರೆಲ್ಲ ಆಸ್ಟ್ರೇಲಿಯಾ ವಿದೇಶಿ ಪ್ರವಾಸ, DKC ಬಣದವರೆಲ್ಲ ಗೋವಾ ಪ್ರವಾಸ, ಗೋವಾದಲ್ಲಿ ಆಲ್ರೆಡಿ ರೂಮ್ ಬುಕ್ಕಿಂಗ್ ಆಗಿಬಿಟ್ಟಿದೆ, ಇವರೆಲ್ಲ ಗೋವಾಕ್ಕೆ ಹೋಗ್ತಾರೆ, ರೆಸಾರ್ಟ್ ರಾಜಕಾರಣ ಶುರು ಆಗ್ಬಿಡ್ತು ಅಂತ. ಸೊ ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಈ ಅಪ್ಡೇಟ್ ಬಗ್ಗೆ, ಈ ಬೆಳವಣಿಗೆ ಬಗ್ಗೆ ನೋಡೋಣ ಏನು ಆಗುತ್ತೆ ಅಂತ.